ನಮಸ್ಕಾರ ವೀಕ್ಷಕರೇ. ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಶುದ್ಧ ತದಿಗೆಯಿಂದ ದಶಮಿಯವರೆಗೆ. ಈ ವಾರದ ಚಂದ್ರನ ಸಂಚಾರ ಪುನರ್ವಸು ನಕ್ಷತ್ರದಿಂದ ಹಸ್ತದವರೆಗೆ. ಪ್ರತಿ ವಾರ ಆರಂಭವಾಗುತ್ತಿದ್ದಂತೆ ಪ್ರತಿಯೊಬ್ಬರಿಗೂ ಈ ವಾರ ಹೇಗಿರುತ್ತದೆ ಎನ್ನುವ ಬಗ್ಗೆ ತಿಳಿದುಕೊಳ್ಳಲು ಕುತೂಹಲವಿರುತ್ತದೆ. ಜೂನ್ 9ರಿಂದ ಜೂನ್ 15ರವರೆಗೆ ಹೊಸ ಯೋಜನೆಗಳು, ಶಿಕ್ಷಣ, ವಿದೇಶ ಪ್ರವಾಸ, ಹಣಕಾಸು, ಆಸ್ತಿ ಅಂತಸ್ತು ವಿಚಾರದಲ್ಲಿ ಎಲ್ಲ 12 ರಾಶಿಗಳ ಭವಿಷ್ಯ ಹೇಗಿದೆ ಎನ್ನುವುದರ ಬಗ್ಗೆ ವಿಸ್ತಾರವಾಗಿ ತಿಳಿಯೋಣ. ಮೊದಲನೆಯದಾಗಿ ಮೇಷರಾಶಿ. ವಾರದ ಮೊದಲಲ್ಲಿ 2ನೇ ಮನೆಯಲ್ಲಿ 3 ಗ್ರಹಗಳು, ವಾರದ ಕೊನೆಯಲ್ಲಿ 3ನೇ ಮನೆಯಲ್ಲಿ 3 ಗ್ರಹಗಳು ಎರಡೂ ನಿಮಗೆ ಶುಭಯೋಗ ತರುತ್ತದೆ. ಧನಲಾಭ ಇದೆ, ಅಧಿಕಾರ ಲಾಭ, ಯಶಸ್ಸು ಇದೆ. ಸೂರ್ಯ 3ನೇ ಮನೆಗೆ ಪ್ರವೇಶವಾದ ನಂತರ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ಪಡೆಯುತ್ತೀರಿ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತದೆ. ಎರಡನೆಯದಾಗಿ ವೃಷಭ ರಾಶಿ. ವಾರದ ಕೊನೆಯಲ್ಲಿ 2ನೇ ಮನೆಯಲ್ಲಿ 3 ಗ್ರಹಗಳು ಸೇರಿ ನಿಮ್ಮ ಹಣದ ಅರಿವನ್ನು ಉತ್ತಮಪಡಿಸುತ್ತದೆ. 11ನೆಯ ಮನೆಯಲ್ಲಿ ಇರುವ ರಾಹು ಕೂಡ ನಿಮ್ಮ ಧನಾಗಮನವನ್ನು ಹೆಚ್ಚಿಸುತ್ತಾನೆ. ಶುಭ ಕಾರ್ಯಗಳಿಗೆ ಖರ್ಚು ಮಾಡುತ್ತೀರಿ. ಗೃಹ ಉಪಯೋಗಿ ಉಪಕರಣಗಳಿಗಾಗಿ ಖರ್ಚು ಮಾಡುತ್ತೀರಿ. ಮೂರನೆಯದಾಗಿ ಮಿಥುನ ರಾಶಿ. ಭೂಮಿಯಿಂದ ಅಲ್ಪ ಮಟ್ಟದ ಲಾಭ ಇದೆ. ಖರ್ಚು ವೆಚ್ಚಗಳು ಹೆಚ್ಚಾಗುವ ಸಂಭವ. ಗಂಡ ಹೆಂಡತಿಯರಲ್ಲಿ ಮೂಡುವ ವಿರಸ ವಿಕೋಪಕ್ಕೆ ಹೋಗಬಹುದು. ಕೆಲವೊಮ್ಮೆ ವಿಚ್ಛೇದನದ ಹಾದಿ ಹಿಡಿಯಬಹುದು. ಪತಿ ಪತ್ನಿಯರಲ್ಲಿ ಜಗಳ ಕದನ ಇದ್ದರೆ ಜಾಗೃತೆಯಿಂದ ಇರಿ. ಜಾಗ ಬದಲಾವಣೆ ಸಂಭವ ಇದೆ. 4ನೇಯದಾಗಿ ಕಟಕ ರಾಶಿ. ಗುರುಬಲ ಇರುವುದರಿಂದ ಸಂಕಟಗಳ ಪರಿಹಾರಕ್ಕೆ ದಾರಿ ಕಾಣುತ್ತದೆ. ಹಣದ ಅರಿವು ಉತ್ತಮವಾಗಿದೆ. ಬಡ್ತಿ, ವಿವಾಹ ಯೋಗ, ಉನ್ನತ ವ್ಯಾಸಂಗ ಎಲ್ಲಕ್ಕೂ ಅವಕಾಶ ಇದೆ. ಉನ್ನತ ಅಧಿಕಾರ ಪ್ರಾಪ್ತಿ ಇದೆ. ಈಗ ಗುರುಬಲ ಇದ್ದರೂ ಅಷ್ಟಮ ಶನಿಯ ಪ್ರಭಾವದಿಂದ ಕಿರಿಕಿರಿ ಅನುಭವಿಸುತ್ತೀರಿ. 5ನೇಯದಾಗಿ ಸಿಂಹರಾಶಿ. ಗುರು 10ನೇ ಮನೆಯಲ್ಲಿ ಇರುವುದು ಕೊಂಚ ನಷ್ಟಕ್ಕೆ ಕಾರಣವಾದರೂ ವಾರದ ಕೊನೆಗೆ ಲಾಭ ಸ್ಥಾನಕ್ಕೆ ಬರುವ 3 ಗ್ರಹಗಳಿಂದ ಲಾಭ ಇದೆ. ಶನಿ 7ನೇ ಮನೆಯಲ್ಲಿ ಅಷ್ಟು ಶುಭಕಾರಕನಲ್ಲ. ನಿಮಗೆ ಕೋಪ, ಸಿಡುಕು ಮೊದಲಾದ ನೆಗೆಟಿವ್ ಗುಣಗಳನ್ನು ಉದ್ದೀಪಿಸುತ್ತಾನೆ. ಅದಕ್ಕೆ ಬಲಿಯಾಗಬೇಡಿ. ವಿವೇಚನೆಯಿಂದ ಮುಂದುವರೆಯಿರಿ. 6ನೇಯದಾಗಿ ಕನ್ಯಾ ರಾಶಿ. ಈಗ ನಿಮಗೆ ಶನಿಯ ಬಲ, ಗುರುವಿನ ಬಲ ಎರಡೂ ಇದೆ. ರಾಜಕೀಯದವರಿಗೆ ದೊಡ್ಡ ಅಧಿಕಾರ ಸಿಗಬಹುದು. ಧನಲಾಭ ಇದೆ. ಬಡ್ತಿ ಇದೆ. ವಿದೇಶ ಪ್ರಯಾಣ ಇದೆ. ಜೀವನದ ಸುಖ ಸಂತೋಷಗಳೆಲ್ಲ ಈಗ ಅನುಭವಿಸುತ್ತೀರಿ. ಆಸ್ತಿ ಪಾಸ್ತಿ ಖರೀದಿಸುತ್ತೀರಿ. ಕೋರ್ಟು ಕೇಸುಗಳಲ್ಲಿ ಜಯ ಲಭಿಸುತ್ತದೆ. ವಿಹಾರಯಾತ್ರೆಗಳನ್ನು ಮಾಡುವಿರಿ. 7ನೇಯದಾಗಿ ತುಲಾರಾಶಿ. ವಾರದ ಮೊದಲಲ್ಲಿ 3 ಗ್ರಹಗಳು 8ನೇ ಮನೆಯಲ್ಲಿ ಇದ್ದರೂ ವಾರದ ಕೊನೆಯಲ್ಲಿ 9ನೇ ಮನೆಗೆ ಬಂದಾಗ ನಿಮಗೆ ಲಾಭ ಇದೆ. 6ನೇ ಮನೆ ರಾಹು ಕೂಡ ಪರಾಕ್ರಮದಿಂದ ಯಶಸ್ಸು ಕೊಡುತ್ತಾನೆ. ಧನಲಾಭ, ಅಧಿಕಾರ ಲಾಭ ಇದೆ. ರಾಜಕೀಯ ನಾಯಕರಿಗೆ ಈಗ ಪರ್ವಕಾಲ. ಒಳ್ಳೆಯ ಅವಕಾಶಗಳು ಈಗ ಒದಗಿ ಬರುತ್ತದೆ. ವಿದೇಶ ಪ್ರಯಾಣ ಯೋಗ ಇದೆ. 8ನೇಯದಾಗಿ ವೃಶ್ಚಿಕ ರಾಶಿ. ಎಲ್ಲಿ ನೋಡಿದರೂ ವಿಜಯವೇ ನಿಮಗೆ. ಎತ್ತ ತಿರುಗಿದರೂ ಗೆಲುವು. ರಾಜಕೀಯದವರಿಗೆ ಈಗ ಬಹಳ ಯೋಗ್ಯ ಸಮಯ. ಗುರು 7ನೇ ಮನೆಯಲ್ಲಿ ಇರುವುದು ನಿಮ್ಮ ಮರ್ಯಾದೆ ಗೌರವಗಳನ್ನು ಹೆಚ್ಚಿಸುತ್ತದೆ. ಜನ ನಿಮ್ಮ ಬಳಿ ಆಕರ್ಷಿತರಾಗಿ ಬರುತ್ತಾರೆ. ನಿಮ್ಮ ಮಾತಿಗೆ ಬೆಲೆ ಇರುತ್ತದೆ. ಆಸ್ತಿ ಪಾಸ್ತಿ ಕೊಳ್ಳುವ ಮಾರುವ ಯೋಗ ಇದೆ. ಈ ವ್ಯವಹಾರದಲ್ಲಿ ಲಾಭವೂ ಇದೆ. ಕೋರ್ಟ್ ಕೇಸುಗಳಿದ್ದರೆ ನಿಮಗೆ ಜಯ ಸಿಗುತ್ತದೆ. 9ನೇಯದಾಗಿ ಧನಸ್ಸು ರಾಶಿ. ಶನಿ 3ರಲ್ಲಿ, ಗುರು 6ರಲ್ಲಿ ಇದ್ದಾರೆ. ಶನಿ ಲಾಭ ಕೊಟ್ಟರೂ ಗುರು ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಕೊಡುತ್ತಾನೆ. ಅಧಿಕಾರದ ಕುರ್ಚಿ ಅಲ್ಲಾಡಬಹುದು. ಬಹಳ ಶ್ರಮದಿಂದ ಅಧಿಕಾರ ಉಳಿಯುತ್ತದೆ. ಕೋರ್ಟ್ ಕೇಸುಗಳು ವಾಯಿದೆ ತೆಗೆದುಕೊಳ್ಳುತ್ತದೆ. ಬೇಗ ಬಗೆಹರಿಯುವುದಿಲ್ಲ. ಕೇಸುಗಳು ಕೊಂಚ ನಿಧಾನವಾಗಿ ಸಾಗುತ್ತದೆ. 10ನೇಯದಾಗಿ ಮಕರ ರಾಶಿ. ಗುರು ಪೂರ್ವ ಪುಣ್ಯಸ್ಥಾನದಲ್ಲಿ ಇದ್ದಾನೆ. ಭಾಗ್ಯೋದಯವಾಗುವ ಸಮಯ. ರಾಹು 3ರಲ್ಲಿ, ಗುರು 5ನೇ ಮನೆಯಲ್ಲಿ ಬಹಳ ಶುಭ ಫಲಗಳನ್ನು ಕೊಡುತ್ತಾರೆ. ವ್ಯಾಪಾರ ವ್ಯವಹಾರಗಳಲ್ಲಿ ಯಶಸ್ಸು. ಹೊಸ ನೌಕರಿಯಲ್ಲಿ ಬಡ್ತಿ, ಮೇಲಾಧಿಕಾರಿಗಳ ಪ್ರಶಂಸೆ, ಧನಲಾಭ ಎಲ್ಲವೂ ಇದೆ. ನೀವು ಮಾಡಬೇಕೆಂದುಕೊಂಡ ಕೆಲಸಗಳು ಈಗ ಸರಾಗವಾಗಿ ಆಗುತ್ತದೆ. ಅಡೆತಡೆಗಳು ದೂರವಾಗುತ್ತದೆ. ಅರ್ಹರಿಗೆ ವಿವಾಹ ಯೋಗ ಇದೆ. 11ನೇಯದಾಗಿ ಕುಂಭರಾಶಿ. ಈಗ ನಿಮಗೆ ಗಂಭೀರ ಸಮಯ. ಯಾವುದೋ ಆಪಾದನೆ ನಿಮ್ಮ ಮೇಲೆ ಬರುವುದು. ಯಾರದೋ ತಪ್ಪಿಗೆ ನೀವು ತಲೆದಂಡ ಕೊಡಬೇಕಾಗುವುದು ನಡೆಯುತ್ತದೆ. ಜಾಗೃತೆಯಿಂದ ಇರಿ. ರಾಜಕೀಯ ನಾಯಕರಿಗೆ ಮುಜುಗರ ಪಡುವಂಥ ಸನ್ನಿವೇಶಗಳು ಎದುರಾಗಬಹುದು. ಹಣದ ಮುಗ್ಗಟ್ಟು ಇದೆ. ನಿಮ್ಮ ರಾಶಿಯಲ್ಲೇ ಶನಿ ಹಾಗೂ ಚತುರ್ಥ ಗುರು
ನಿಮಗೆ ಪ್ರತಿಕೂಲ ಪರಿಣಾಮಗಳನ್ನು ಉಂಟು ಮಾಡುತ್ತಾನೆ. ಈ ವಾರದ ಕೊನೆಯಲ್ಲಿ ಬುಧ ಶುಕ್ರರು 5ನೇ ಮನೆಗೆ ಪ್ರವೇಶವಾದಾಗ ಕೊಂಚ ನಿರಾಳತೆ ಅನುಭವಿಸುತ್ತೀರಿ. 12ನೆಯದಾಗಿ ಮೀನರಾಶಿ. 2ನೇ ಮನೆಯಲ್ಲಿ ಕುಜ ಇರುವುದರಿಂದ ಭೂಮಿಯಿಂದ ಲಾಭ ಇದೆ. ನಿಮಗೂ ಸಹ ಹಣದ ಅಡಚಣೆ, ಸಾಂಸಾರಿಕ ಬಿಕ್ಕಟ್ಟು, ಗಂಡ ಹೆಂಡತಿರ ನಡುವೆ ವೈಮನಸ್ಯ, ಅಧಿಕಾರ ನಷ್ಟ, ಯಾರೋ ಮಾಡಿದ ತಪ್ಪು ನಿಮ್ಮ ಮೇಲೆ ಬರುವುದು, ಹೀಗೆ ವ್ಯತಿರಿಕ್ತ ಸಂಗತಿಗಳು ನಡೆಯುತ್ತದೆ. ಆದಷ್ಟು ಪ್ರಾಮಾಣಿಕವಾಗಿ ನಡೆಯಿರಿ ಮತ್ತು ದೇವರ ಧ್ಯಾನ ಮಾಡಿ. ಕುಟುಂಬದಲ್ಲಿ ಕೊಂಚ ಅಸಹನೆ ಇರುತ್ತದೆ. ಖರ್ಚುಗಳು ವಿಪರೀತ, ನೀವು ಜಾಗರೂಕತೆಯಿಂದ ನಿಭಾಯಿಸಬೇಕು. ನಿಮ್ಮ ತಲೆಗೆ ಕೆಟ್ಟ ಹೆಸರು ಕಟ್ಟಬಹುದು, ಜಾಗ್ರತೆ ಇರಲಿ. ಹೆಜ್ಜೆ ಹೆಜ್ಜೆಗೂ ಎಚ್ಚರ ಇರಲಿ. ಇದಿಷ್ಟು ಮಾಹಿತಿಯು ಜೂನ್ 9ರಿಂದ ಜೂನ್ 15ರವರೆಗಿನ 12 ರಾಶಿಗಳ ವಾರ ಭವಿಷ್ಯವಾಗಿದೆ. ಮತ್ತಷ್ಟು ಮಾಹಿತಿಗಾಗಿ ಡೆಮೋಕ್ರಸಿ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ. ಧನ್ಯವಾದಗಳು.